ಕನ್ಫ್ಯೂಷನ್ ಅಲ್ಲಿ ಬೀಳ್ಸಿದ್ಯಾ. ಮದುವೆ ಆದ ತಕ್ಷಣ ಅವಕಾಶ ನೋಡ್ಕೊಂಡು ಓಡ್ ಹೋಗ್ಬೇಕಿತ್ತು. ಇವಾಗ ಓಡ್ದಿರೋ ಹಾಗೆ ಮಾಡ್ಬಿಟ್ಟಿದ್ಯಾ. ಹಾಗಂತ ನೀನ್ ಅಡ್ಡಿ ಅಂತಾನೂ ಹೇಳ್ತಿಲ್ಲ. ನಿನ್ನೂ ಕೂಡ ಸಿದ್ಧಾರ್ಥ್ ಅಕ್ಸೆಪ್ಟ್ ಮಾಡಿದಾನೆ. ಯಾಕೆ ಅಂದ್ರೆ ಹಿ ಕೇರ್ಸ್ ಮೀ, ಹಿ ಕೇರ್ಸ್ ಯು ಟು. ಸಂಪದ, ಪರವಾಗಿಲ್ಲ, ಕೂತ್ಕೋ. ನಿನಗೆ ಯಾಕೆ ನೋವಾಗ್ತಿದೆ ಅಂತ ನನಗೆ ಗೊತ್ತಮ್ಮ. ಸಿದ್ಧಾರ್ಥ್ ಬಗ್ಗೆ ಜೋರಾಗಿ ಹೇಳ್ಬಿಟ್ಟೆ. ಇವ್ರು ಕೇಳಿಸ್ಕೊಂಡ್ಬಿಟ್ರು ಏನೋ. ನೀವು ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅಂತ ಮನೆಯಲ್ಲಿ ಪೂಜೆ ಮಾಡ್ತಾ ಇರುವಾಗ ನಾನು ಕರ್ಕೊಂಡು ಬಂದ ಕಲ್ಯಾಣಿಯಿಂದ ಏನೇನೋ ಅವಾಂತರಗಳೆಲ್ಲ ಆಗೋಯ್ತು. ನಿಜ ಹೇಳ್ಬೇಕು ಅಂದ್ರೆ ಇಷ್ಟೆಲ್ಲ ಆಗೋದಕ್ಕೆ ಪರೋಕ್ಷವಾಗಿ ನಾನೇ ಕಾರಣ ಆಗ್ಬಿಟ್ಟೆ. ಅಮ್ಮ, ನೀವು ನಿಜನೇ ತಾನೇ. ನಾನು ಕಲ್ಯಾಣಿನ ಈ ಮನೆಗೆ ಕರ್ಕೊಂಡು ಬರ್ದೇ ಹೋಗಿದ್ದಿದ್ರೆ ಪೂಜೆ ಸರಾಗವಾಗಿ ನಡೀತಿತ್ತು. ಅದಕ್ಕೆ ನನ್ನನ್ನು ಕ್ಷಮಿಸು ಅಂತ ಕೇಳ್ಕೊಳ್ತಿದ್ದೀನಿ ನಾನು. ಅಯ್ಯೋ, ನೀವ್ಯಾಕೆ ಹಾಗೆ ಅನ್ಕೋತೀರಾ? ಹೌದಮ್ಮ, ನೀನ್ ಕ್ಷಮಿಸು ಅಂತ ಕೇಳೋ ಅಗತ್ಯ ಏನೂ ಇಲ್ಲ. ಯಾಕಂದ್ರೆ ನೀನ್ ಆ ಹುಡುಗಿನ ಕರ್ಕೊಂಡ್ ಬಂದ್ರು ಬರ್ದೇ ಇದ್ದಿದ್ರು ಮೈ ಮೇಲ್ ಪ್ರಜ್ಞೆ ಇಟ್ಕೋಬೇಕಾಗಿದ್ದು ಕಲ್ಯಾಣಿ. ಆಗ ಹೋಗಿದ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡಿ ಅಮ್ಮ. ನೀನ್ ಮಾತ್ರ ಬೇಜಾರು ಮಾಡ್ಕೋಬಹುದಾ? ನೀನೀಗ ಒಂದು ಜೀವ ಅಲ್ಲಮ್ಮ. ನಾನೇನ್ ಬೇಜಾರು ಮಾಡ್ಕೊಂಡಿಲ್ಲ. ಸಂಪದ ಇಂಥದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಲ್ಲಮ್ಮ. ಇನ್ನೂ ಹೇಳ್ಬೇಕು ಅಂದ್ರೆ ದೇವ್ರು ಅಂದ್ರೆ ನಂಬಿಕೆ ಇದೆ, ಆದ್ರೆ ತಪ್ಪು ನಡೆದ್ರೆ ಅಪಚಾರ ಅನ್ನೋ ಮೂಢನಂಬಿಕೆ ಅವಳಿಗಿಲ್ಲ. ಅಷ್ಟೇ ಅಲ್ವಾ ಸಂಪದ? ಹಾ, ಹೌದು. ಈಗ ನನ್ನ ಮನ್ಸಿಗೆ ಸ್ವಲ್ಪ ಹಾಯ್ ಅನಿಸ್ತು. ನೀನ್ ಏನ್ ಅನ್ಕೊಂಡ್ಬಿಟ್ಯೋ ಏನೋ ಅಂತ ನನ್ನ ಮನ್ಸಿಗೆ ಏನೋ ಒಂಥರ ಆಗ್ಬಿಟ್ಟಿದ್ದು. ಸರಿಮ್ಮ, ನಾನು ಬಾದಾಮಿ ಹಾಲು ತಗೊಂಡ್ ಬರ್ತೀನಿ. ನೋಡಿದ್ಯಾ, ನನ್ನ ಹೆತ್ತ ತಾಯಿ ಕೂಡ ಇಷ್ಟು ಕೇರ್ ಮಾಡೋದನ್ನ ನೋಡಿಲ್ಲ. ಕರೆಕ್ಟ್. ನೀನು ಕೂಡ ಇವ್ರ ಹಾಗೆ ನಮ್ಮ ಮಗುನ ಇಷ್ಟೇ ಚೆನ್ನಾಗಿ ನೋಡ್ಕೋಬೇಕು, ಓಕೆನಾ? ಮೊಬೈಲ್ ಅಲ್ಲಿ ಇದ್ದಿದ್ದ ಫೋಟೋಸ್ ಅದ್ ಹೇಗ್ ಮಾಯ ಆಗುತ್ತೆ? ಡಿಲೀಟೆಡ್ ಐಟಮ್ಸ್ ಅಲ್ಲೂ ಇಲ್ಲ ಅಂದ್ರೆ ಸರಿಯಾಗಿ ಪ್ಲಾನ್ ಮಾಡಿನೇ ಡಿಲೀಟ್ ಮಾಡಿದ್ದಾರೆ. ಯಾರು ಮಾಡಿರ್ಬೋದು? ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀಯಾ? ನಾನೇನ್ ಮಾಡ್ದೆ? ಮಿಸ್ಟೇಕ್ಸ್ ನಿನಗ್ ಅಭ್ಯಾಸ ಆಗಿದೆ ಅನ್ಕೊಂಡು ಎಲ್ರಿಗೂ ಟ್ರಬಲ್ ಮಾಡ್ತಾ ಇದೀಯಾ. ಅನುಪಮ ಅಮ್ಮ ಅಂತವ್ರ ಮನ್ಸಿಗೂ ತುಂಬಾ ಗಾಯ ಮಾಡ್ತಾ ಇದೀಯಾ. ಹೌದಾ? ಒಳ್ಳೆ ಮನ್ಸಿದ್ಯಾ ಅವಳಿಗೆ. ಈ ಮನೇಲಿರೋ ಎಲ್ರೂ ಸೇರ್ಕೊಂಡು ಅಮ್ಮ ಅಮ್ಮ ಅಂತ ಅವಳ ದೇವಸ್ಥಾನ ಕಟ್ಟೇನೆ ಅವಳನ್ನ ದೇವತೆ ಮಾಡಿದೀರಾ ಅನ್ಸ್ತಿದೆ. ಅವಳು ಮಾಡಿರೋ ತಪ್ಪು ಗೊತ್ತಾದ್ರೆ ಹೀಗ್ ಮಾತಾಡ್ತಾನೆ ಇರ್ಲಿಲ್ಲ. ನೀನ್ ಈ ಮನೆ ಕರ್ಕೊಂಬಂದ್ ಆಶ್ರಯ ಕೊಟ್ರೆ ಕೃತಜ್ಞತೆ ಇಲ್ದಿರೋರ್ ತರ ಬಿಹೇವ್ ಮಾಡ್ತಾ ಇದೀಯಾ. ಮಿಸ್ಟರ್, ನೀನು ನನಗ್ ಹೇಳ್ಬೇಡ. ದೇವಸ್ಥಾನದಲ್ಲಿ ಕಳ್ತನ ಮಾಡಿ ಒದ್ದೆ ತಿಂದೋನು ನನಗ್ ನೀತಿ ಪಾಠ ಹೇಳ್ತಿದ್ಯಾ? ನಾನ್ ಕಳ್ತನ ಮಾಡಿಲ್ಲ. ಯಾವ್ದೋ ಹುಡುಗಿನ ಎತ್ತಾಕೊಂಡ್ ಬಂದಿದ್ದೆ ಅಂತಾನೂ ಗೊತ್ತಾಯ್ತು. ಮೈಂಡ್ ಯುವರ್ ಬಿಸ್ನೆಸ್. ಕೋಪ ಬರ್ತಿದೆ ಅಲ್ವಾ? ಅವತ್ತು ಜನರು ಹೊಡೆದಿದ್ದಕ್ಕಾದ ಗಾಯ ಇನ್ನೂ ವಾಸಿ ಆಗಿಲ್ವೋ ಏನೋ. ಇನ್ನು ನೋವು ಹಾಗೆ ಇದೆ ಅನ್ಸುತ್ತೆ. ನಿನ್ನಂತವ್ರು ನಿಲ್ಲಿಟ್ಕೊಂಡು 2 ಹೊತ್ತಿನ ಊಟ ಹಾಕಿ ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಅಮ್ಮನ್ ಪ್ರಯತ್ನನ ನೀನ್ ಹಾಳು ಮಾಡ್ತಾ ಇದೀಯ ಅಂತ ಅರ್ಥ ಆಯ್ತು. ಅರ್ಥ ಆಯ್ತಲ್ವಾ? ಇನ್ ಹೋಗು. ನಾನಿರೋ ಕಡೆ ನೀನ್ ಬರ್ಬಾರ್ದು. ಹೌದು, ಕೊಚ್ಚೆ ಮೇಲೆ ಕಲ್ಲೆಸಿ ಬರದಲ್ವಾ? ನಿನಗ್ ಮಾಡಕ್ಕೇನು ಕೆಲ್ಸ ಇಲ್ಲ ಅಂದ್ರೇನೆ ಕಲ್ಲೆಸಿತಾ ಕೂತಿರ್ತ್ಯಾ. ಪೊಗರು. ಅದೇ ನನ್ ಗುಣ. ಎಷ್ಟ್ ಹೇಳಿದ್ರು ನಿನ್ ತಲೆಗೆ ಹೋಗಲ್ಲ. ಆದ್ರೆ ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ, ಉದ್ಧಾರ ಆಗ್ತೀಯಾ. ಎಂತ ಪರಿಸ್ಥಿತಿ ಬಂದ್ರು ಅನುಪಮ ಅವರಿಗೆ ಟ್ರಬಲ್ ಮಾಡಬೇಡ. ನಿಲ್ಲಿಸ್ತ್ಯಾ? ಆವಾಗಿಂದ ಅನುಪಮ ಅನುಪಮ ಅಂತ ಓವರ್ ಬಿಲ್ಡಪ್ ಕೊಡ್ತಾ ಇದ್ಯಾ. ನಮ್ಮಮ್ಮ ಸಾಯೋದಕ್ ಕಾರಣ ಆ ಅನುಪಮಾನೇ.
Are you mad? ಓಕೆ ವೇಟ್, ಹುಚ್ಚು ನಿನಗೆ ಅಂತ ಗೊತ್ತಾಯ್ತು. ನೀನಿರ್ಬೇಕಾಗಿದ್ದಿಲ್ಲಲ್ಲ ಬೆಂಗಳೂರು ಹುಚ್ಚಾಸ್ಪತ್ರೆಯಲ್ಲಿ. ಅಷ್ಟಕ್ಕೂ ಅಮ್ಮ ಇರುವೆನ್ ಕೂಡ ಸಾಯಿಸೋದಿಲ್ಲ ಅಂಥದ್ರಲ್ಲಿ ಅವ್ರು ನಿಮ್ಮಮ್ಮನ್ನ ನಿಮ್ಮಮ್ಮನ ಸಾಯಿಸಿ ಓ ಮೈ ಗಾಡ್, ಜೋಕ್ ಆಫ್ ದಿ ಇಯರ್ ಗೊತ್ತಾ ಹುಚ್ಚುಡ್ಗಿ. ಇನ್ನೊಂದ್ಸಲ ತಮಾಷೆಗಾದ್ರೂ ಇಂಥ ಕಾಮಿಡಿ ಮಾಡಬೇಡ, ಓಕೆ? ಹೇಳೋ. ಹಾ, ಬರ್ತಾ ಇದ್ದೀನಿ. ಈ ಮನೇಲಿ ಯಾರಿಗೂ ತಲೆ ಸರಿಗಿಲ್ಲ ಅನ್ಸುತ್ತೆ. ನಿಜ ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ. ಇಲ್ಲಿ ನೋಡು ಕೃಷ್ಣ, ಹೀಗೆ ಉಂಗುರದ ಬೆರಳಲ್ಲಿ ಒಂದು ನಾಸಿಕರಂಧ್ರನ ಮುಚ್ಚಿ ಇನ್ನೊಂದು ನಾಸಿಕರಂಧ್ರದಿಂದ ಉಸಿರು ಬಿಡಬೇಕು. ಎರಡು ಮುಚ್ಚಿದ್ರೆ ಏನಾಗತ್ತಜ್ಜಿ? ಸತ್ತೋಗ್ಬಿಡ್ತ್ಯಾ? ಯೋಗಾಸನದಲ್ಲಿ ಸಾಧನೆ ಮಾಡಿದ್ರೆ 1 ಗಂಟೆವರೆಗೂ ಉಸಿರನ್ನ ಬಿಗಿ ಹಿಡಿದಿಟ್ಕೊಳ್ಬಹುದು. ನಿಜವಾಗ್ಲೂನಾ ಅಜ್ಜಿ? ಹಾಗೆ ಮಾಡೋ ಯೋಗಿಗಳು ಹಿಮಾಲಯದಲ್ಲಿದ್ದಾರೆ. ಅಂದ್ರೆ ಕಾಶ್ಮೀರ ಹತ್ರ ಕೃಷ್ಣ. ಸರಿ, ಮಾತಾಡದೆ ಯೋಗ ಮಾಡಬೇಕು. ನಾನು ಹೇಳ್ಕೊಡೋ ಹಾಗೆ ಮಾಡಿ ಕಲ್ತ್ಕೋಬಹುದು. ಏ ಬಾಲಾಜಿ, ಏನು? ಸೀರೆಗಳು ರೆಡಿ ಆಗವೆ, ಪ್ಯಾಕ್ ಮಾಡ್ಬಿಡೋಣ. ದೊಡ್ಡಮ್ಮವರು ಮೊದ್ಲು ಸೀರೆನ ಪೂಜೆಗೆ ತಗೊಂಡ್ ಹೋದ್ರಾ? ಇಲ್ಲ. ಹಾಗಾದ್ರೆ ಇರಿ ಮತ್ತೆ. ನಮಸ್ಕಾರ. ನಮಸ್ಕಾರ. ಸೀರೆಗಳನ್ನ ಪ್ಯಾಕ್ ಮಾಡ್ಕೊಂಡು ತಗೊಂಡೋಗೋಣ ಅಂತ ಬಂದ್ರು. ಅಮ್ಮ ಇನ್ನೇನು ಮೆಡಿಟೇಷನ್ ಮುಗಿಸ್ಕೊಂಡು ಬಂದ್ಬಿಡ್ತಾರೆ, ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ. ಲಾರಿ ಅಂದ್ರೆ ನಿಲ್ಸ್ಬೋದಮ್ಮ, ಗೂಡ್ಸ್ ಗಾಡಿ ಅಲ್ವಾ? ನೀವು ಹೋಗ್ತಿರುವಾಗ ವಾಪಸ್ ಬಂದಿದ್ರೆ ತೊಂದ್ರೆ ಆಗುತ್ತಲ್ವಾ? ಸರಿನಮ್ಮ, ನಾವಿಲ್ಲೇ ಕಾಯ್ತೀವಿ. ಗುಡ್ ಮಾರ್ನಿಂಗ್. ನಾನು ಗುಡ್ ಮಾರ್ನಿಂಗ್ ಅಂದೆ. ಹೇಳಿದ್ ಕೇಳಿಸ್ತು. ಮತ್ಯಾಕ್ ಸುಮ್ನೆ ಇದ್ಯಾ? ನಾನು ಗುಡ್ ಮಾರ್ನಿಂಗ್ ಹೇಳಿದ್ರು ಕೂಡ ನೀನ್ ಯಾವ್ದಾದ್ರು ಒಂದ್ ಕಾರಣಕ್ಕೆ ಇಡೀ ದಿನನ ಸ್ಪಾಯಿಲ್ ಮಾಡ್ಬಿಡ್ತೀಯ. ನನ್ ಮೇಲೆ ನೀನಿಟ್ಟಿರೋ ಅಭಿಮಾನಕ್ಕೆ ಥ್ಯಾಂಕ್ಸ್. ಆದ್ರೆ ಫೋಟೋಸ್ ಏನ್ ಮಾಡ್ದೆ? ಯಾವ ಫೋಟೋನ? ನಿನ್ನೆ ಕೇಳಿದ್ನಲ್ಲ ಅದೇ ಫೋಟೋ ಬಗ್ಗೆ. ಆಗ್ಲೇ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ನನ್ ಮೇಲೆ ಏನಾದ್ರೂ ಕೋಪ ಇದ್ರೆ ನಿನಗ್ ಸಮಾಧಾನ ಆಗೋವರೆಗೂ ಬಾಯಿಗೆ ಬಂದಾಗ ಬೈ. ಆದ್ರೆ ಆ ಫೋಟೋಸ್ನ ಏನ್ ಮಾಡ್ದೆ ಅಂತ ಹೇಳು. ನನ್ಗೆ ಗೊತ್ತಿಲ್ಲ ಅಣಿ. ಸುಳ್ಳು ಹೇಳ್ಬೇಡ. ನೀನ್ ಡಿಲೀಟ್ ಮಾಡಿ ನಿನಗ್ ಯಾವ್ದೇ ರೀತಿ ಪ್ರಾಬ್ಲಮ್ ಬರ್ದಿರೋ ಹಾಗೆ ಮಾಡಿದ್ಯಾ. ನಾನು ಈ ಮನೆಯವ್ರಿಗೆ ನಿಜ ಹೇಳ್ಬಾರ್ದು ಅಂತ ಮಾತು ತಗೊಂಡು ನೀನು ನನಗೆ ಮೋಸ ಮಾಡಿದ್ಯಾ. ಔಟ್ ಹೌಸ್ ಅಲ್ಲಿರು, ನಾನು ಕಾಫಿ ಕಳಿಸ್ತೀನಿ. ನಿನಗೆ ಹೇಳ್ತಿರೋದು, ನನ್ನನ್ನ ಟೆಸ್ಟ್ ಮಾಡ್ಬೇಡ. ದೊಡ್ಡೋರ್ವರೆಗೂ ಈ ವಿಷಯ ಹೋಗ್ಬಾರ್ದು ಅಂತ ಮರ್ಯಾದೆಯಿಂದ ಕೇಳ್ತಾ ಇದೀನಿ. ನಿನ್ನೆ ಮಾಡಿರೋ ಆಣೆ ಮಾಡಿಲ್ಲ ಅನ್ಕೊಂಡ್ರೆ ಫಿನಿಶ್. ಹಲೋ, ಕೇಳಿಸ್ತಾ ಇದ್ಯಾ? ಏನು ಹೇಳ್ದೇನೆ ಹೋಗ್ತಿದ್ಯಲ್ಲ. ಅಜ್ಜಿಗೆ ಹೇಳೋವರೆಗೂ ಇವಳ ಹಠ ಕಡಿಮೆ ಆಗಲ್ಲ. ನಿಂತ್ಕೋ. ಏನು ಅಜ್ಜಿ ಹತ್ರ ಏನು ಹೇಳ್ಬೇಕು? ಸೀಕ್ರೆಟ್. ನಿಂದೆಲ್ಲ ಹುಚ್ಚು ಸೀಕ್ರೆಟ್. ವಾಟ್? ಹೌದು,
ನಮ್ಮಮ್ಮನ ಬಗ್ಗೆ ನಿನ್ನೆ ಕೂಡ ಸಿದ್ಧಾರ್ಥ ಹತ್ರ ತಪ್ಪಾಗಿ ಮಾತಾಡೋದನ್ನ ಕೇಳಿಸ್ಕೊಂಡೆ. ಓ ನಿಮ್ಮಮ್ಮ ಅಂದ್ರೆ ಕನ್ಫ್ಯೂಸ್ ಆದೆ. ಈ ಮನೆ ಸೀನಿಯರ್ ಸರ್ವೆಂಟ್ ನ ಅಂದಿದ್ದಕ್ಕೆ ಅಲ್ವಾ ನಿನಗ್ ಬೇಜಾರು? ಈ ಎಕ್ಸ್ಟ್ರಾಗಳೇ ಬೇಡ ಅಂತ ಇರೋದು. ಹಲೋ ಮಿಸ್ಟರ್, ನೀನ್ ನನಗ್ ಬೈತಿದ್ಯಾ ಆದ್ರೆ ನಿಮ್ಮಮ್ಮ ಅಲ್ದಿರೋ ಅಮ್ಮ ಅನುಪಮ ಅವರು ನನ್ ಮೊಬೈಲ್ ಅಲ್ಲಿರೋ ಫೋಟೋಗಳನ್ನೆಲ್ಲ ಡಿಲೀಟ್ ಮಾಡಿದ್ದಾರೆ ಗೊತ್ತಾ? ನಿನಗ್ ಗೊತ್ತಾ? ಗೆಸ್ ಮಾಡ್ದೆ, ಅವಳೇ ಮಾಡಿರ್ತಾಳೆ. ಯು ಆರ್ ರಾಂಗ್. ಆ ಫೋಟೋಗಳನ್ನೆಲ್ಲ ನನ್ನ ಮೊಬೈಲ್ಗೆ ಫಾರ್ವರ್ಡ್ ಮಾಡ್ಕೊಂಡು ನಿನ್ ಮೊಬೈಲ್ ಅಲ್ಲಿ ಡಿಲೀಟ್ ಮಾಡಿದೆ. ನೀನೇನೋ ಗೆಸ್ ಮಾಡಿ ಅಮ್ಮನ ಅಪಾರ್ಥ ಮಾಡ್ಕೊಂಡ್ರೆ ಹೇಗೆ? ಇವಾಗ ಫೋಟೋಸ್ ಎಲ್ಲ ಯಾವ ಮೊಬೈಲ್ ಅಲ್ಲಿದೆ? ಈ ಫೋನಲ್ಲೇ. ನನಗ್ ಕೊಡಿ. ಕೊಡಿ, ನನಗ್ ಕೊಡಿ. ಈ ಫೋಟೋಸ್ ಬೇಕು ಅಂದ್ರೆ ಸಾರಿ ಹೇಳು. ಯಾಕೆ? ಪ್ರಸಾದನ ಬೀಳ್ಸಿದಕ್ಕೆ ಒಂದು ಸಾರಿ, ಇನ್ನೊಂದು ಸಾರಿ ಅಮ್ಮನ್ನ ಬ್ಲೇಮ್ ಮಾಡಿದಕ್ಕೆ. ಅವಳ ಹತ್ರ ಸಾರಿ ಕೇಳ್ಬೇಕಾ? ಕೇಳಲ್ಲ. ಮೊಬೈಲ್ ಅಲ್ಲಿ ಕೊಡಿ, ಫೋಟೋಸ್ ತಗೊಂಡ್ ಕೊಟ್ಬಿಡ್ತೀನಿ. ಕೊಡಿ ಪ್ಲೀಸ್, ಕೊಟ್ಬಿಡಿ. ಸಾರಿ ಹೇಳಿದ್ರೆ ಹೀಗ್ ಕಿರ್ಚೋ ಕೆಲ್ಸ ಇರಲ್ಲ ಅಲ್ವಾ? ಸಾರಿ. ಇನ್ನೊಂದು ಸಾರಿ ಸಾರಿ ಸಾರಿ. ಅಮ್ಮಂಗೆ, ಅಜ್ಜಿಗೆ, ಅವ್ರ ಅಜ್ಜಿಗೆ ಎಲ್ಲರಿಗೂ ಸಾರಿ. ದಟ್ಸ್ ಗುಡ್. ವೇಟ್, ಇವಾಗ ನೋಡ್ಕೋ. ಅಮ್ಮನಿಗೆ ಸಾರಿ ಅಂದೆ ಆದ್ರೆ ನಿಮ್ಮಮ್ಮನಿಗೆ ಹೇಳಿಲ್ವಲ್ಲ? ನಮ್ಮಮ್ಮ ಮಾಧುರಿಗೆ ಸಾರಿ ಹೇಳಿದ್ದು ನಾನು. ನಮ್ಗೇನ್ ತಲೆ ಇಲ್ಲ ಅನ್ಕೊಂಡಿದ್ದೀರಾ? ಅಯ್ಯೋ, ಫೋಟೋ ಇದೆ ಅಂದ ಆದ್ರೆ ಇಲ್ವಲ್ಲ. ಚೀಟಿಂಗ್. ನನ್ ಕಳ್ ಸಾರಿ ಹೇಳಿಸ್ಬೇಕು ಅಂತ ಹೀಗ್ ಮಾಡಿದ್ನಾ? ಎಲ್ಲರನ್ನು ವಿಚಾರಿಸ್ಕೊಳ್ಳೋ ನಮ್ಮಮ್ಮ ಕೂಡ ಆ ಹುಚ್ಚುಡ್ಗಿ ಕಲ್ಯಾಣಿ ವಿಷಯದಲ್ಲಿ ಆ ಅನುಪಮ ಪರ ವಹಿಸ್ತಾ ಇದ್ದಾಳೆ. ಅದ್ ಅರ್ಥ ಆಗ್ದೇನೆ ತಲೆ ಕೆಡ್ಸ್ಕೊಂಡ್ ತಿಂತಾ ಇದೀನಿ ಅತ್ಗೆ. ತಿಂದಿದ್ದ ಅರ್ಗ್ತಾನೂ ಇಲ್ಲ, ಅವಳು ಮುಚ್ಚಿಡ್ತಿರೋ ಸೀಕ್ರೆಟ್ ಏನು ಅಂತಾನೂ ಗೊತ್ತಾಗ್ತಿಲ್ಲ. ಆ ಕಲ್ಯಾಣಿಗೆ ಅನುಪಮಗೆ ಸಂಬಂಧ ಏನು ಅಂತ ಯೋಚನೆ ಮಾಡ್ತಿದ್ಯಾ? ಹೌದತ್ಗೆ. ಹಾಗಾದ್ರೆ ನಿನಗಿನ್ನೂ ಬುದ್ಧಿನೇ ಬಂದಿಲ್ಲ ಪಲ್ಲವಿ. ಯೋಚನೆ ಮಾಡ್ಬೇಕಾಗಿರೋದು ಆ ಹುಡುಗಿ ತಾಯಿ ತನ್ನ ಫ್ರೆಂಡ್ ಅಂದ ಅನುಪಮಗೆ ಆ ತಾಯಿ ಮಹಾನುಭಾವನ ಜೊತೆ ಯಾವ ತರದ ಭಾವನಾತ್ಮಕ ಸಂಬಂಧ ಇದೆಯೋ ಅದು ಬೇಕು ನಮ್ಗೆ. ಏನಮ್ಮ ಅನುಪಮ, ಕೈ ಜಾರ್ತಾ ಇಲ್ಲ ಏನಾದ್ರೂ ಅಡ್ಡ ಬಂತ? ಆ ಕಲ್ಯಾಣಿ ಬಗ್ಗೆ ಮಾತಾಡಿದ ಪ್ರತಿ ಸಾರಿನೂ ನಿನ್ನ ಮುಖದಲ್ಲಿ ಭಯ ಕಾಣಿಸುತ್ತಲ್ಲ? ಅಮ್ಮ 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 ಅಮ್ಮ, ಬೇಗ ಬನ್ನಿ. ಏನಾಯ್ತು? ಆ ಕಲ್ಯಾಣಿ ಅಕ್ಕ ಮತ್ತೆ ತಪ್ಪು ಮಾಡಿದ್ರು. ಮತ್ತೆ
ಏನ್ ಮಾಡಿದ್ಲು? ಬನ್ನಿ ನೀವೇ ನೋಡ್ಬೋದು. ಅಜ್ಜಿ ಗೊತ್ತಾದ್ರೆ ಅವಳ ಕತೆ ಮುಗೀತು. ಹೌದು, ಹೊಡೆದು ಬಿಡ್ತಾರೆ. ಬನ್ನಿ ಅತ್ಗೆ, ಏನ್ ಮಾಡಿದಳೋ ನೋಡೋಣ. ನೀವೆಂತ ಕೆಲಸ ಮಾಡಿದ್ರಿ ಗೊತ್ತಾ? ನಾನೇನ್ ಅಂತ ತಪ್ಪು ಕೆಲಸ ಮಾಡ್ದೆ ಅಂತ? ಬಂಗಾರದಂತ ಸೀರೆ ಮೇಲೆ ಬಣ್ಣ ಹಾಕಿದ್ರಲ್ಲ. ನಾನೇನ್ ಬೇಕಂತ ಮಾಡ್ಲಿಲ್ಲ. ಏನಾಯ್ತು ಬಾಲಾಜಿ? ಅಮ್ಮವರು ಬಣ್ಣದ ಡಬ್ಬನ ಬೀಳ್ಸ್ಬಿಟ್ರು ಅಮ್ಮವ್ರೆ. ಆ ಬಣ್ಣದ ಡಬ್ಬ ಸೀರೆ ಮೇಲೆ ಬಿದ್ದು ಹೇಗಾಗಿದೆ ನೋಡಿ. ಆಹಾ, ಸಿಕ್ಕಾಕೊಂಡ್ಯ ಕಲ್ಯಾಣಿ. ಅನುಪಮಗೂ ಸರಿಯಾಗಿ ಬೈತಾರೀಗ. ಅಮ್ಮ ಅಮ್ಮ, ಒಂದ್ ನಿಮಿಷ ಬಾ. ಅಮ್ಮ, ಯಾರಾದ್ರೂ ಬಣ್ಣದ ಡಬ್ಬಿನ ಕಾಲಿಂದ ಒದಿತಾರ? ನಾನೇ ಒದ್ದೆ ಅಂತ ಒಪ್ಕೋತಾ ಇದೀನಲ್ವಾ? ಎಷ್ಟು ಪೊಗರಿಂದ ಮಾತಾಡ್ತಿದ್ದಾಳೆ ಈ ಹುಡುಗಿ. ನಿಜ ಹೇಳಿದ್ರೆ ತಪ್ಪು ನೊಪ್ಕೊಂಡ್ರೆ ನಿಮ್ಗೆ ಪೊಗರ್ ತರ ಕಾಣಿಸ್ತಿದ್ಯಾ? ಮಾತಿಗ್ ಮಾತ್ ಕೊಡೋದು ಚೆನ್ನಾಗಿ ಕಲ್ತಿದ್ಯಾ? ನಿನಗ್ ಕಲ್ಸ್ಕೊಟ್ಟಿರೋ ನಿನ್ ತಾಯಿ ಪುಣ್ಯಾತ್ಗಿತ್ತೀನಿ. ನಮ್ಮಮ್ಮನೇನು ಅನ್ಬೇಡಿ. ನನ್ನಿಂದ ಬಣ್ಣ ಬಿದ್ದು ಸೀರೆ ಹಾಳಾಯ್ತಲ್ವಾ, ಅದಕ್ಕೆ ಸಾರಿ ಕೇಳ್ತೀನಿ. ಸರಿ ಹೋಗುತ್ತೆ. ಬಾಯಿ ಮುಚ್ಚೋ, ಬಾಯಿ ಮುಚ್ಚೋ. ಹೇಳಿದ ಸಮಯಕ್ಕೆ ಸೀರೆಗಳನ್ನ ವ್ಯಾಪಾರಸ್ಥರ ಕೈ ಕೊಡೋದು ನಮ್ ಧರ್ಮ. ನೀನು ಕಾಲಿಂದ ತಳ್ಳಿಬಿಟ್ಟು ನನ್ನನ್ನ ಕ್ಷಮಿಸಿ ಅಂತ ಹೇಳಿದ್ರೆ ಸರಿ ಹೋಗುತ್ತಾ? ಬಣ್ಣ ಸೀರೆ ಮೇಲೆ ತಾನೇ ಬಿದ್ದಿದ್ದು, ಒಳ್ಳೆ ನಿಮ್ಮೇಲ್ ಬಿದ್ದಿರೋ ತರ ಆಡ್ತಿದ್ದೀರಾ? ಏಯ್ ಅಮ್ಮ ಅಮ್ಮ, ಬೇಡಮ್ಮ, ದೊಡ್ಡ ಮನಸ್ಸು ಮಾಡಿ ಅವಳನ್ನ ಕ್ಷಮಿಸ್ಬಿಡಿ. ಅವಳಿಗೆ ಬಾಯೇ ಅಲ್ಲ, ಕಾಲ್ ಕೂಡ ಹಿಡಿತದಲ್ಲಿಲ್ಲ. ಹೀಗಿದ್ರೆ ಹೇಗ್ ಸರಿಯಾಗಿರ್ತಾಳೆ? ಅತ್ತೆಗೆ ಎದುರು ಮಾತಾಡ್ತಿದ್ದಾಳೆ, ನೋಡಿದ್ರ ಅತ್ಗೆ? ಬೆಳೆಸಿರೋ ರೀತಿ ಅಂತದ್ದು. ಮಾತಿಗೂ ನಮ್ಮಮ್ಮನ್ ಯಾಕೆಲ್ಲದಕ್ಕೂ ಹೇಳ್ತೀರಾ? ನೀವ್ಯಾರೂ ತಪ್ಪೇ ಮಾಡಲ್ವಾ? ಒಂದ್ ವೇಳೆ ಮಾಡಿದ್ರೆ ಪ್ರತಿ ತಪ್ಪಿಗೂ ಶಿಕ್ಷೆ ಅನ್ಭವಿಸಿದೀರಾ, ಇಲ್ಲ ಹೇಳ್ದೆ ತಪ್ಪಿಸ್ಕೊತಿದ್ದೀರಾ? ಹಾಗ್ ಮಾತಾಡ್ಬಾರ್ದು.
ಗೊತ್ತಾಯ್ತು ಕಲ್ಯಾಣಿ. ಯಾರು ಏನೇ ಹೇಳಿದ್ರು ಕೇಳಿಸ್ಕೊಳ್ಳೋ ಥರದವಳಲ್ಲ ಅಂತ ಅರ್ಥ ಆಗೋಯ್ತು. ಇಂಥವ್ರ ಪರ ವಹಿಸ್ಕೊಂಡ್ ಬರ್ತಾ ಇದೆಯಲ್ಲ ನೀನು, ನಿನಗನ್ಬೇಕು. ಹೇಗನ್ನೋದು? ಅತ್ತೆ ಏನು ಅಂತಿಲ್ವೇ? ಯಾಕಮ್ಮ ಏನು ಹೇಳ್ತಿಲ್ಲ?